जोर से बोलो, जोर से बोलो। ನಮ್ಮ ಆಷಾಢಿ ಸಂಬಂಧಾಗಿ ಆಸರ್ ಮಹಲ್ ಒಂದು ಬಾವಿ ಇದೆ. ಬಾವಿ ಇಲ್ರಿ ಹೌಲ್ದಾಗೆಲ್ಲ ಹುಡುಗ ಸಣ್ಣ ನಮ್ಮ ಸಮಾಜದೊಂದು 10-12 ವರ್ಷ ಎಷ್ಟು ಟೈಮ್ನಾಗ್ರದು ಅದು 3:30 to 4 ವರ್ಷ ಸುಮಾರಿನಲ್ಲಿ ಒಂದು ಅನಾಹುತ ಆಗಿದೆ. ಹೋಗಿ ಸ್ವಲ್ಪ ಕಾಲು ಜಾರಿ ಸಣ್ಣ ಅದ್ರಿ ಇಷ್ಟು ಅದ ಹುಡುಗ ಜಿಲ್ಲಾಧಿಕಾರಿಗಳು ತಾವ್ರಿ ತಮಗೆ ವಿನಂತಿಸಿದ್ರು. ಅವ್ರು ಹೋರಾಡಿ ಭಾಳ ಗರೀಬ್ ಭಾಳ ಅಂದ್ರೆ ಭಾಳ ಅವ್ರಿಗೆ ಏನು ಪರಿಹಾರ ಕೊಡೋದು ಏನೋ ಇತ್ತು. ಆ ಹುಡುಗನ ಮ್ಯಾಗ ಆಸೆ ಇತ್ತು. ಮುಂದೆ ಹುಡುಗ ಅವ್ರು ವಿದೇಶಗಳು ಈಗ ಅದರಿಂದ ಅವ್ರಿಗೆ ಸದ್ದ ಏನು ಕಾರಣ ಆಗತ್ತದೆ. ಸ್ವಲ್ಪ ಅವ್ರ ಮನೆಗೆ ಪರಿಹಾರ ಅದು ಏನೂ ಯೋಚನೆ ಮಾಡ್ಬೇಕಂತ ಮೊನ್ನೆ ಏನಾಗ್ಯದ್ರಿ ಹೌದಾಗ ಬಿದ್ದು ಅಲ್ಲಿ ಸತ್ತು ಬಿಟ್ಟದ ಹುಡುಗ. ಆಮೇಲೆ ಅವ್ರು ತಗೊಂಡು ಹೋಗು ಪೋಸ್ಟ್ ಮಾರ್ಟಮ್ನೂ ಆಗ್ಯದ. ಅದ್ರ ಮೇಲೆ FIR ಮಾಡಿಲ್ಲ ಇವರು ಡಿಪಾರ್ಟ್ಮೆಂಟ್ದವರು. FIR ಮಾಡಿ ಅಥವಾ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ಗೆ ಮಾಡಬೇಕು ಅಥವಾ ಮುನ್ಸಿಪಾಲಿಟಿಗೆ ಮಾಡಬೇಕು ಅಥವಾ ಯಾರಿಗಾರು ಮಾಡಬೇಕು. ಡಿಪಾರ್ಟ್ಮೆಂಟ್ಗೆ ಯಾರು ಮಾಡಿಲ್ಲ. ಅವ್ರು ಹರಕೆ ಉತ್ತರ ಕೊಡತ್ತಾರೆ ಸರ್. ಬರೋದ ಸಾಹೇಬ್ ಕೊಡೋದು ಅವ್ರು ಕೇಳಿದ್ರು ಸರ್ ಹೆಂಗೆ ನಿಮ್ಗೆ ಹ್ಯಾಂಗೆ ನಾನು ಅವ್ರು ಏನಂತಾರೆ ಇಲ್ರಿ ನಾವು ಅದಕ್ಕೆ ನಮಗೆ ಬರೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬರ್ತದೆ ಏನು ಜಿಲ್ಲಾಧಿಕಾರಿಗಳು ಕೇಳೋದು. ನಾಳೆ ಈಗ ಅದಕ್ಕೆ ಬಂದವರು ಏನಾರು ಪರಿಹಾರ ನೀಡಬೇಕು. ಭಾಳ ಬಡವರು ತಮ್ಗೆ ಒಪ್ಪಿಸ್ತೇವೆ ರೀ. ಅದು ಇನ್ನೊಮ್ಮೆ ಆ ಥರ ಅಲ್ಲಿ ಆಲಾರ್ದ ದಯವಿಟ್ಟು ತಾವು ನೋಡ್ಕೋಬೇಕ್ರಿ ಸರ್. ಇನ್ನೊಮ್ಮೆ ಆಗಬಾರ್ದು ರೀ. ಯಾಕಂದ್ರೆ ಅಲ್ಲಿ ಸಾಕಷ್ಟು ಘಟನೆಗಳಿಗೆ टोटल एक एकड़ है उधर देखें टोटल 12-15 फीट पानी अभी भी है. पूरा डेंजर जोन है. ಕೆರೆ ಟೈಪ್ ಇದೆ. ಸರ್ ನೀರು ಇದಕ್ಕಾದ್ರೂ ಬಂದು ಭೇಟಿ ಆಗಬೇಕಲ್ರಿ ತಹಸೀಲ್ದಾರ್ ಅಲ್ರಿ ಯಾರಲ್ಲಿ कौन सा भी ऑफिसर नहीं आया. ಒಬ್ಬರು ಅಧಿಕಾರಿಗಳು ಇಷ್ಟು कॉलेज वाले है ना तहसीलदार है ना कौन भी है. ಜಿಲ್ಲಾಧಿಕಾರಿ बड़ी न्यूज हुई. ಹಾ ಸರ್ ಇಷ್ಟೆಲ್ಲ ಪ್ರತಿಯೊಂದು ಪತ್ರಿಕೆ ಒಳಗೆ ಬಂದದ್ರಿ. ಯಾರು ಅಂದ್ರೆ ಬಡವರಲ್ಲ ಏನ್ ಕೆಲಸ ಮಾಡಿ ಹೋಗ್ಯಾರ ಅವರು. ಹಾ ಸರ್ ಬಡವರದಕ್ಕೆ ಈಗ ಕುಟುಂಬಕ್ಕೆ ಯಾರು ನೋಡಕ್ ಹೋಗಿಲ್ಲ. ಅವರಲ್ಲಿ ಸ್ಲಮ್ ನಲ್ಲಿ ವಾಸಿಸ್ತಾರತ್ತ ಏನು ಸಮೀಪ ಅಲ್ಲಿ ಏನಾರ ಅಲ್ಲಿ ರೋಗ ರುಜಿನ ಬರ್ತಾರ ಹೋಗಿಲ್ಲ. ನಿಮ್ಮ ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ಯಾರು ಬಂದಿಲ್ಲ ಸರ್. ಏನ್ ಕಾರಣ ಗೊತ್ತಾಗಿದ್ರೆ ಹೋಗ್ಬೋದು ಸರ್. ಇನ್ಫಾರ್ಮೇಶನ್ ಪತ್ರಿಕೆ ಒಳಗೆ ಕೊಟ್ಟಾರ ಎಲ್ಲರೂ ಕೊಟ್ಟಾರ. ಯಾವ ಅಧಿಕಾರಿ ಬಂದಿಲ್ರಿ ಅಲ್ಲಿ. ಹೌದು ಎದಕ್ಕೆ ಹೋಗಿದ್ರಿ ಖಂಡಿಸ್ತೇವೆ. ಎದಕ್ಕೆ ಹೋಗಿದ್ರಿ ಅದು ಏನೋ ಹುಡುಗ ಆಡ್ಕೋತ 4 ಹುಡುಗರು ಆಟ ಆಡಕ್ ಹೋಗ್ತಾರೆ. ಏನಿಲ್ಲ ಹುಡುಗರು ಬರ್ತಾರ ಅಲ್ಲಿ ಸಾಕಷ್ಟು ಸರ್ತಿ ಹೇಳಿದ್ರು. ಅಲ್ಲಿ ಯಾರು ನೇಮಕ ಇಲ್ಲ ಸರ್. ಒಬ್ರು ಅಧಿಕಾರಿ ನೇಮಕ ಇಲ್ಲ. ಒಂದು ಪೊಲೀಸ್ ಇಲ್ಲ ಒಂದು ಏನಿಲ್ಲ. ಕೆರೆ ಆದ್ರೆ ಇಲ್ಲಿ ಆಸರ್ ಕೆರೆ ಆದ್ರೆ ಎಸ್ ನಾವು ಹೇಳಿ ಇನ್ಮ್ಯಾಗ ಗಸ್ತಿ ಇನ್ಮ್ಯಾಗ ಮಾತಾಡೋ ಇನ್ಮ್ಯಾಗ ಗಸ್ತಿ ಹಚ್ತಾರೆ ಸರ್. ಈಗ ತಾವು ಹೇಳಿದ್ರಿ ಓಕೆ ಸರ್. ಕೊಡ್ತೀನಿ ಸರ್ ಕೊಡ್ತೀನಿ. ಓಕೆ ಅದು ಕೊಡಿ ಸರ್. ಈ ಕುಟುಂಬಕ್ಕೆ ಸರ್ ಮುಂದೆ ಸರ್ ಸರ್ ಒಂದು ನಿಮಿಷ ನೀವು ಕೊಡ್ತೀರಿ. ಓಕೆ ಈ ಕುಟುಂಬಕ್ಕೆ ಆಗ್ರಿ ಬೀದಿ ಬಂದದ್ದು ಇದಕ್ಕೆ ವಿಚಾರ ಮಾಡ್ರಿ ನೀವು. ಯಾಕಂದ್ರೆ ದುಡಿಯೋ ಪಾಪ ರೀ ಅವ್ನು ಇದಕ್ಕೆ ಇಷ್ಟೆಲ್ಲ ಕುಡಿಯೋದು ನಾನು ನಮ್ಮ ತುಂಬಷ್ಟು ಕುಡಿಯಲ್ರಿ ನೋಡ್ರಿ. ನಿಧನವಾದ್ರೆ ಎಲ್ಲದಕ್ಕೆ ದುಃಖ ಅನಿಸ್ತದೆ. ಅಧಿಕಾರಿಗಳು ಬಂದಿಲ್ಲ ಸರ್. ಒಂದು ಅಧಿಕಾರಿಗಳು ಎರಡನೇದು ನೀವು ಹೇಳಿದ್ರಿ ಈಗ ಮಾತಿಗೆ ನಾವು ಜಿಲ್ಲಾಡಳಿತ ನಮ್ಮ ಈ ಅಪ್ಪನ ಜಿಲ್ಲಾಧಿಕಾರಿಗಳು ಹೇಳ್ಕೊಂಡಿದ್ದಾರೆ. ಈಗ ತಾವು ಹೇಳಿರುವಂತ ಮುಂದಿನ ಆಕ್ಷನ್ಗಳ ಬಗ್ಗೆ ನೀವು ಒಂದು ಲಿಖಿತ ಮನವಿ ಕೊಡ್ತೀನಿ ಅಂತ ಅಂದ್ರೆ ಅಲವಾಟ ಬಳಿಕ ಪರಿಹಾರ ಬಗ್ಗೆ ಆಗಲಿ ಅಥವಾ ರಿಸ್ಟ್ರಿಕ್ಷನ್ ಅಲ್ಲಿ ಏನಾದ್ರು ಸುತ್ತಲೂ ಪ್ರೊಟೆಕ್ಷನ್ ಮಾಡುವ ಬಗ್ಗೆ ಆಗಲಿ ನೀವು ಹೇಳ್ತಾ ಇದ್ದೀರಿ. ಬಗ್ಗೆ ಅವ್ರಿಗೆ ಗಮನ ತಗೊಂಬಂದಿಸಿಂದ ಅವ್ರು ಸಾವಿರ ಮಾಡ್ತಾರೆ ರೈಟ್ ಸರ್. ಪರಿಹಾರ ಇಲ್ಲ
ಕೊಡ್ತೀನಿ ಸರ್ 5 ನಿಮಿಷ ಕೊಡ್ರಿ ನಾನು ಕೊಡ್ತೀನಿ ಸರ್ ತಮ್ಮ ಕಚೇರಿ ತಂದು ಕೊಡ್ತೀನಿ ಸರ್ ಬಂದ್ರಿ ಸಾರಿಗೆ ಮನವಿ ಕೊಡ್ಲಕ್ ಬಂದ್ರಿ ಮನವಿ ಕೊಡು ಮನವಿನ ಕೊಡ್ತೀವ್ರಿ ಇಲ್ಲಿ ಕೊಡ್ರಿ ನಾವು ಮಾತಾಡಿ ಒಳಗ ನಿಮ್ಗಿಂತ ಮೊದಲು ಹೋಗಿ ಇವರು ಶಿವಸೇನಾ ಜಿಲ್ಲಾಧ್ಯಕ್ಷ ಸರ್ ಏನ್ರಿ ಸ್ವಲ್ಪ ತಾವು ಕೇಳಿ ದಯವಿಟ್ಟು ಇವರು ಏನದು ये अंदर तमाशे पहले जाके बात करेंगे ಸರ್ ಏನಾಗಿದೆ ಅಲೆಮಾರಿ ಜನಾಂಗ ಒಂದು ಊರಿಂದ ಒಂದು ಊರಿಗೆ ಅಥವಾ ಒಂದು ಓಣಿಯಿಂದ ಒಂದು ಊರಿಗೆ ಹೊಡಿಸಿ ಉದ್ಯೋಗ ಮಾಡುವಂಥ ಇವ್ರ ಹತ್ರ ಏನದ್ರಿ ಇರುವಕ್ಕೆ ಒಂದು ಮನೆ ಇಲ್ಲ ಯಾವುದೋ ಒಂದು ಇದು ಇಲ್ಲ ಇವ್ರು ಪೂರಾ ಬೀದಿ ಬಿದ್ದಂಥ ಒಂದು ಅಂದರೆ ಅಂದರೆ ನೀವು ನೋಡಿರ್ಬೋದು ಸಾಕಷ್ಟು ಎಲ್ಲೆಲ್ಲೋ ಸ್ಟೆಂಟ್ ಹಾಕಿ ಜೀವನ ಮಾಡ್ತಾರೆ ಆ ಜೀವನದಿಂದ ಬಂದವರು ಇವ್ರ ಹತ್ರ ಹಿನ್ನೆಲೆಗಳು ಯಾವುವು ಇಲ್ಲ ರೀ ಈಗ ಮನೆ ಒಳಗೆ ಇಬ್ಬರು 3 ಮಂದಿ ಮಕ್ಕಳಿದ್ದು ಅಂತಂದ್ರೆ ಒಬ್ಬ ಬಿದಿ ಓದ್ತಾರೆ ಒಬ್ಬರು ಸುತ್ತಿ ಬೆಳಿತಾರೆ ಸ್ಕೂಲ್ಗಳು ಇಲ್ಲನ್ರಿ ಸ್ಕೂಲಿಗೆ ಕಳ್ಸಿದ್ರೆ ಫ್ರೀ ಎಜುಕೇಶನ್ ಕೊಡ್ತಾ ಇಲ್ವಾ ಇಲ್ವಾ ಹೋಗ್ತಾರೆ ಸರ್ ಬಟ್ ಏನಾಗಿತ್ತು ರೀ ಯಾವಾಗ ಕಳಿಸ್ತಾ ಇಲ್ಲ ಮಕ್ಕಳಿಗೆ ಅವತ್ತು ಏನಾಗಿ ಮೀನ ಇಡ್ಲಕ್ಕೆ ಕಳಿಸ್ತೀರಿ ಯಾಕೆ ಸ್ಕೂಲಿಗೆ ಕಳಿಸಿಲ್ಲ पूरी बात करेंगे उनके साथ तुमने पर्याप्त ಇಲ್ವಾ एमएलए पास जाने का बात करने ಕೆರೆ ಕಳಿಸಿದ್ರಿ ಸರ್ ಆ ದಿವಸ ಫಂಕ್ಷನ್ ಇತ್ತು ಮನೇಲಿ ಮತ್ತೆ ನೋಡ್ಬೇಕು ಒಂದು ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಬಿಜಿ ಇದ್ರು ಅದಕ್ಕೋಸ್ಕರ ಅನಾವಶ್ಯ ಅದು ಮಕ್ಕಳು ಅಂದ್ರೆ ಸುಮ್ಮ ಆಟ ಆಡ್ಕೊತ ಹೋಗ್ಯ ಸರ್ ಈಗ ನೀವು ಮನವಿ ಕೊಡ್ರಿ ಸರ್ ಕೊಡ್ತೀವಿ ಸರ್ बात करेंगे अंदर तुम्हारे से पहले जाकर ಓಕೆ ಥ್ಯಾಂಕ್ ಯು ಅಲೆಮಾರಿ ಸಮಾಜದ ಹುಡುಗ ನೀರೊಳಗೆ ಬಿದ್ದು ಸರ್ಕಾರಿ ಡಿಪಾರ್ಟ್ಮೆಂಟ್ದು ನೀರೊಳಗೆ ಬಿದ್ದು ತೀರ್ಕೊಂಡ ಕಾರಣ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಹತ್ತಿರ ನಾವು ಜಮಾಯಿಸಿದ ಕಾರಣ ಏನಂತಪ್ಪ ಅಂತಂದ್ರೆ ನಾವು ಬಡ ಕುಟುಂಬಕ್ಕೆ ಪರಿಹಾರ ಸಿಗಬೇಕಂತೇಳಿ ನಾವೆಲ್ಲರೂ ಹಾಗೂ ಎಲ್ಲ ಮುಖಂಡರು ಕೂಡಿ ಒತ್ತಾಯ ಮಾಡಾಕ್ತೀವಿ ಇದಕ್ಕೆ ವಿಜಯಪುರ ಶಿವಸೇನಾ ಜಿಲ್ಲಾಧ್ಯಕ್ಷರಾದಂಥ ಬಲಭೀಮ್ ಬಾಬು ಸಾಳುಂಕೆ ಸಹ ಇವರಿಗೆ ಸಹಮತ ಕೊಟ್ಟು ಈ ಜಿಲ್ಲಾಧಿಕಾರಿಗೆ ನಾವು ಒತ್ತಾಯ ಶಿವಸೇನಾ ಪಕ್ಷದಿಂದ ನಾವು ಕೊಡಾಕತ್ತೀವಿ ಪರಿಹಾರ ಇವರಿಗೆ ಒದಗಿಸಬೇಕಾಗಿ ಅವರಿಗೆ ನಾವು ಮನವಿ ಮಾಡಲಿಕ್ಕೆ अपर डीसी जो है उसी बात करें हम क्लियर बोले बहुत खुला है ये एक ही लवार का बच्चा नहीं पूरा इंडी रोड से लेकर वहाँ से लेकर यहाँ से लेकर बच्चे आते हैं रोज एकला मर्याद क्या करना क्षेत्र में जाली बनना और ये बच्चे को परिहार देना का तो उन्होंने क्या बोले डिस्ट्रिक्ट का ये जो सिटी एमएलए है उसके फंड्स में रहता वहाँ तुम जाके लियो एक नहीं तो मुझे मनवी लेकर दो मैं लिख को डालता हूँ वो डिपार्टमेंट आर्कियोलॉजिकल सर्वे ऑफ इंडिया का है बोली क्या भी नहीं ले रहा जिम्मेदारी अब वो जिम्मेदारी लेने का था उसके वास्ते डिस्ट्रिक्ट बोलने हैं इनको लेको हम ही बुलाए थे इनको लेक बोलने डीसी क्या बोलता तुम्हें एक मनवी दो मुझे मैं गवर्नमेंट को लिख को तुम ना दिला दे तुम कर बोलता हूँ मनवी नहीं हाँ मनवी लाए नहीं क्या नहीं ऐसा चाहिए हमें बात करें बंदर और हमना घास 5-6 जना 4 बजे आओ जी हम देख को बात कर को फिर वो एमएलए पास भागने का रह जाते हैं हालांकि हमें उसके साथ कांटेक्ट नहीं रखे अब ये काम के हम गली के चाहिए लवारा यहाँ से ले को बागलकोट क्रॉस से ले को वहाँ तक पूरा हमारा है इसके वास्ते क्या है उनको ले को अब क्या ना क्या परिहार धन देना वो एक ही बच्ची है उसे उसके वास्ते बात करें इंशाल्लाह वो हो जाएंगे या कितने हादसे हो गए अभी तक कितने हादसे हो गए हैं वहाँ पर बहुत भी हादसे कैसा गिनते बैठते बोलो पहले से बहुत से हादसे भी क्या भी नहीं आर्कियोलॉजिकल वाले वट लगा ले रहे हैं 6-7 हादसे भी कौन करने वाले उसकी जिम्मेदारी उन्होंने बार बार जमात वाले बोलते हैं जमात क्या इतनी छोटी है यहाँ से वहाँ तक करने बस स्टैंड से निकली के जुमावशी तक है 50,000 लोग रहते हैं आप कह रहे हैं कि 6 से 7 हादसे हो गए हैं तो अभी तक क्यों खामोश थे अभी तक कोई प्रतिबद्धता नहीं किसी अधिकारी पर एफआईआर दर्ज नहीं किया गया डीसी साहब को बोले से वो तो मैं आप भी पूछ रहे हैं ना डीसी को बोले से वो आज इस पूछने कर को नहीं पहले से हमें क्या रिपेयरिंग करने के रहा तो करने देते नहीं उन्होंने अब उसे जाली अगर नहीं बटाया नहीं परिहार होता वो जाली एक 8 फुट 16 फुट की जाली राउंड बटा को दिए तो परिहार आने का तो आज ये इसका बच्चा मरे कल उसका मरता तो क्या आपने एएस अधिकारी से बात की है क्या इसके बारे में एएस अधिकारी को आप मिले हैं उनसे बात की है क्या उनके खिलाफ कोई कार्रवाई करेंगे क्या एफआईआर दर्ज करेंगे उन पर क्या एफआईआर दर्ज करना भी धारवाड़ से आए उन्हें मूली मुदी कर को क्या जालगी गिरी कट्टू दिला नीर में खाली मारू दिला ऐसा ओपन बोलता उन्हें हमारे मेंबरों के साथ बात हुई उसकी
किस लिए नहीं काटेंगे, किस लिए जाली नहीं करेंगे, क्या हमें डीसी को बोलने वो आए थे, ऐसा धांधल कर रहा, वो बच्चे को पहले परिहार दो गरीब हैं, उसके बाद ये काम करो कर बोलने चाहिए थे वो। ಈ ಸಂದರ್ಭದೊಳಗೆ ನಾವು MLA ಪರಿಹಾರ ನಿಧಿಯಿಂದ ಅವರಿಗೆ ಪರಿಹಾರ ಕೊಡಿಸುವಂಥ ವ್ಯವಸ್ಥೆ ಈಗ ನಾವು ಈಗಾಗಲೇ ಇಲ್ಲಿ DC ಆಫೀಸ್ ಬಂದಿದ್ದೆವು. ಇದು ಮುಗಿಸ್ಕೊಂಡು MLA ಆಫೀಸ್ಗೂ ನಾವು ಈ ಎಲ್ಲ ಮಂದಿನ ಕರ್ಕೊಂಡು ಅಲ್ಲಿ ಹೋಗಿ ಅವರಿಗೆ ಪರಿಹಾರ ಸಿಗುವಂಥ ವ್ಯವಸ್ಥೆ ನಾವು ಶಿವಸೇನಾ ಪಕ್ಷದಿಂದ ನಾವು ಮಾಡ್ತೇವೆ ಅಂತೇಳಿ ನಾವು ಅವ್ರ ಮುಂದೆ ಇವಾಗ ಆಶ್ವಾಸ. ಸರ್, ಶಾಸಕರು ಏನ್ ಜವಾಬ್ದಾರಿ ಇತ್ತು ಸರ್? ಇಷ್ಟು ದೊಡ್ಡ ಘಟನೆ ಆಯ್ತು, ಒಂದು ಮಗು ಸತ್ತು, ಶಾಸಕರು ಬರಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ? ಶಾಸಕರು ಯಾವುದೋ ಕಾರಣದಿಂದ ಅದಾರೋ ಇಲ್ಲೋ ನಮಗೂ ಗೊತ್ತಿಲ್ಲ, ಬಟ್ ಈಗ ನಾವು ಹೋಗಿ ಆಫೀಸ್ ಹೋಗಿ ಚೌಕಾಸಿ ಮಾಡ್ತೇವೆ. ಒಂದು ವೇಳೆ ಶಾಸಕರಿದ್ರೆ ನಾವು ಕರೆಸ್ತೇವೆ, ಅವರಿಗೆ ಕರೆಸಿ ಅದು ಎಲ್ಲಿ ಘಟನೆ ಆಗ್ಯದ ಅಲ್ಲಿ ಬಂದು ನೋಡ್ರಿ ಸರ್, ಮತ್ತು ನಿಮ್ಮ ಪರಿಹಾರ ನಿಧಿಯಿಂದ ಅವ್ರಿಗೆ ಯಾವ ಪರಿಹಾರ ಕೊಡ್ತೀರಿ ಕೊಡ್ರಿ, ಮತ್ತು ಜಿಲ್ಲಾಡಳಿತದಿಂದ ಏನು ಸಿಗಬೇಕಾಗ್ಯದ ಅದನ್ನು ಕೊಡಿಸುವಂಥ ವ್ಯವಸ್ಥೆ ಶಿವಸೇನಾ ಪಕ್ಷದಿಂದ ನಾವು ಮಾಡ್ತೇವೆ. ಬಲಭೀಮ್ B साळुंके, विजयपुर. मुस्लिम जमात का सेक्रेटरी हूँ। अब वो आर्कियोलॉजी डिपार्टमेंट वाले के साथ आर्गूमेंट करने के बाद मैंने क्या बोलते हैं कि 100 साल का ये है, 100 साल से पानी है यहाँ, 100 साल से पानी है, उसे हम निकालते भी नहीं, उसका है क्या है इंतजाम क्या भी करके देते नहीं। 100 साल का तुम्हें फोटो लगा कर अब भी दिखाए कर बोले तो कौन मानते हैं उसे? 100 साल पहले की फोटो तुम्हें अब भी लगा के दिखा रहे हैं, 100 साल से यहाँ पानी है कर बोल को, उसके अंदर है हमारे बच्चे जाकर क्रिकेट खेलें खाली उस टाइम का, अभी तुम्हें 100 साल की फोटो लगा के दिखाए बोले तो क्या होने वाला? तुम्हारे नहीं करने का ढंग है और कुछ भी नहीं है। कल जो है ASI अधिकारी वहाँ पर पहुँचे थे, ऐसा सुनने में आया है। हाँ। तो क्या जवाब मिला? उनकी तरफ से ये जवाब मिल रहा है 100 साल का पानी है, ये यहाँ झरिया छुटाए पानी, ये क्या है खाली नहीं होता और इसे में खाली नहीं करते। वो अधिकारी को क्या इस हादसे के बारे में पता है? नहीं बता के देते। वो अधिकारी को इस हादसे के बारे में पता है क्या? बोलने वाले क्या करते हैं? बोलने वाले क्या, हम यहाँ को DC साहब को मिलने का सर आई हमें, बिल्कुल उनके सामने भी रखते हैं ये फरियाद हमारी, क्या करते हैं तुम्हें करो करो बोलते, अब उन्होंने DC साहब बीजापुर की है, उनके सामने भी रखते हैं हमारी है। ऐसा तुम्हें ओपन बोलने का बोलते, अभी आप जमात की ओर से क्या उस अधिकारी के खिलाफ कंप्लेंट की जाएगी, FIR दर्ज की जाएगी, क्या एक्शन लिया जाएगा? नहीं, इतने वहाँ पर हादसे हो रहे हैं, फिर आप अधिकारी को सिर्फ बोल रहे हैं तो क्या कार्रवाई क्या हो रही है आपकी जमात की? क्या भी नहीं हो रही कार्रवाई है। फिर आप क्या जमात आपकी क्या कर रही है? अब हम और एक बार मिलते हैं, बिल्कुल लोग क्या उसका रिप्लाई देते हैं ये तो सीधा क्या मालूम क्या SP पास नहीं कर बोलते, सीधा CM को हम क्या है लेटर लिख देते हैं।